ಈ ಮಗು ರೆಗ್ಯುಲರ್ ಆಗಿ ಬರೋ ಹಾಗೆ ನೋಡ್ಕೊಳ್ಳಿ. ಹಾಗೇ ಆಗ್ಲಿ ಮೇಡಮ್. ಹೋಗ್ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಎಸ್, ಬನ್ನಿ. ಪ್ಲೀಸ್ ಸಿಟ್ ಡೌನ್. ಹೇಳಿ, ನೀವು ಅಡ್ಮಿಷನಾ? ಹೌದು ಮ್ಯಾಮ್. ಸ್ಟೂಡೆಂಟ್ ಎಲ್ಲಿ? ಸ್ಟೂಡೆಂಟ್ ಇಲ್ಲೇ ಇದ್ದಾರೆ ಮೇಡಮ್. ಅಡ್ಮಿಷನ್ ಇವರಿಗೆ ಬೇಕಾಗಿರೋದು. ವಾಟ್? ಇದು ಪ್ರೈಮರಿ ಸ್ಕೂಲ್ ಸರ್, ಕಾಲೇಜ್ ಅಲ್ಲ. ಗೊತ್ತಿದ್ದೆ ಕರ್ಕೊಂಡು ಬಂದಿದ್ದೀನಿ. ಇವಳಿಗೆ ಎಲಿಮೆಂಟರಿ ಸ್ಟೇಜಿಂದ ಎಜುಕೇಶನ್ ಬೇಕು. ಆದ್ರೆ ಈ ಏಜ್ನಲ್ಲಿ ಕೆಲಸಕ್ಕೆ ವಯಸ್ಸು ಬೇಕು, ಆದರೆ ಓದೋದಕ್ಕೆ ಯಾವ ವಯಸ್ಸು ಮೇಡಮ್? ಓದ್ಬೇಕು ಅಂತ ಇವರು, ಓದಿಸ್ಬೇಕು ಅಂತ ನೀವು ಇಷ್ಟು ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದೀರಿ. ಹಾಗಾಗಿ ಅಡ್ಮಿಷನ್ ಕೊಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಹುಡುಗಿ ಹೆಸರೇನು? ಸರಸ್ವತಿ. ಈ ವಯಸ್ಸಲ್ಲಿ ನಿನ್ನನ್ನು ಓದ್ಸೋದಿಕ್ಕೆ ಇಷ್ಟು ಸಪೋರ್ಟ್ ಮಾಡ್ತಿರೋ ವ್ಯಕ್ತಿ ಸಿಕ್ಕಿರೋದು ನಿಜವಾಗ್ಲೂ ನಿನ್ನ ಅದೃಷ್ಟನಮ್ಮ. ಹೇಳಿ ಮೇಡಮ್. ಈ ಹುಡುಗಿಗೆ ಬುಕ್ಸು ಸ್ಲೇಟು ಕೊಟ್ಟು ಪ್ರೈಮರಿ ಸೆಕ್ಷನ್ಗೆ ಕರ್ಕೊಂಡು ಹೋಗು. ಓಕೆ ಮೇಡಮ್. ನೀನು ಅವ್ರ ಜೊತೆ ಹೋಗಮ್ಮ. ನೀವು ಅಡ್ಮಿಷನ್ ಪೇಪರ್ ಮೇಲೆ ಸೈನ್ ಮಾಡಿ. ಓಕೆ ಮ್ಯಾಮ್. ಬನ್ನಿ ಮೇಡಮ್. ಸರ್ಸು, ಹೋಗು ಸರ್ಸು. ಏನು ಭಯ ಪಡ್ಕೋಬೇಡ. ನಾನು ಹೇಳಿದ್ದೆಲ್ಲ ನಿನಗೆ ನೆನಪಿದೆ ತಾನೆ? ಬೇರೆ ಯಾವ ಯೋಚನೆನೂ ಮಾಡದೆ ನೀನು ಚೆನ್ನಾಗಿ ಓದ್ಕೋಬೇಕು. ಸರಿ ರಾಹುಲ್ ಅವರೇ. ಆಲ್ ದಿ ಬೆಸ್ಟ್ ಸರ್ಸು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ. ಸರ್, ಇಲ್ಲಿ ಸೈನ್ ಮಾಡಿ. ಸದಾ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಿನ್ನ ಹೆಸರೇನು? ಸರಸ್ವತಿ ಅಮ್ಮ. ಸೈಲೆನ್ಸ್. ಹಾಗೆ ಅಮ್ಮ ಅಂತ ಕರಿಬಾರ್ದು, ಮೇಡಮ್ ಅನ್ಬೇಕು. ಸರಿ ಅಮ್ಮ. ಸರಿ ಮೇಡಮ್. ಲೆಟರ್ಸ್ ಬರುತ್ತಾ ನಿನಗೆ? ಅದೇ ಅಕ್ಷರಗಳು ಅ ಆ ಇ ABCD ಇದೆಲ್ಲ ಬರುತ್ತಾ ನಿನಗೆ? ಆ ಅ ಆ ಎ ಬಿ ಇದೆ ಅಲ್ವಾ ಮೇಡಮ್ ಅವರೇ? ಹಾ ಹೌದು, ಇದೇನೆ. ಮತ್ತೆ
ಈ ಈ ಇ ಇ ಸಿ ಡಿ. ವಾವ್ ಸೂಪರ್. ಹ್ಮ್ ಹ್ಮ್ ಹಾ. ವೆಲ್ಕಮ್ ಸರ್. ಥ್ಯಾಂಕ್ ಯು. ನೀವು ಸ್ಕೂಲಿಗೆ ಬಂದಿದ್ದು ನಮಗೆ ತುಂಬಾ ಸಂತೋಷ ಆಯ್ತು ಸರ್. ನನಗಂತೂ ಸ್ವತಃ ವಾಗ್ದೇವಿ ಮೇಡಮ್ ಅವರೇ ಬಂದಂಗಾಯ್ತು. ಪ್ಲೀಸ್ ನನ್ನನ್ನು ಮಾತ್ರ ಅಲ್ಲ, ಬೇರೆ ಯಾರನ್ನೂ ಮೇಡಮ್ಗೆ ಕಂಪೇರ್ ಮಾಡಬೇಡಿ. ಕಂಪೇರ್ ಮಾಡ್ತಿರೋದಲ್ಲ ಸರ್, ಮೇಡಮ್ ವಾರಸ್ದಾರಾಗಿ ಅವ್ರ ಪರವಾಗಿ ಜವಾಬ್ದಾರಿ ತಗೋತಿದ್ದೀರಲ್ಲ, ಅದಕ್ಕೆ ಹಾಗಂದೆ. ನೋಡಿ, ಮೇಡಮ್ ಸ್ಥಾನಕ್ಕೆ ಬರೋದಕ್ಕೆ, ಮೇಡಮ್ ಹಾಗಿರೋದಕ್ಕೆ ಆನೆಗೂ ಇರುವೆಗೂ ಇರೋ ವ್ಯತ್ಯಾಸ ಇದೆ. ಪ್ಲೀಸ್ ಮೈಂಡ್ ದಟ್. ಒಳಗೆ ಹೋಗೋಣವಾ? ಬನ್ನಿ ಸರ್, ನಿಮ್ಮ ಕ್ಯಾಬಿನ್ ತೋರಿಸ್ತೀನಿ. ಇರೋ ವಿಷಯದವರೆಗೂ ನಾನು ನಿಮ್ಮ ಹತ್ರ ಕೆಲವು ವಿಷಯಗಳನ್ನು ಸೀಕ್ರೆಟ್ ಆಗಿಡಬೇಕಾಗಿದೆ. ನಾನು ಮಾಡಿದ್ದು ಸ್ವಾರ್ಥಕ್ಕೋಸ್ಕರ ಇರಬಹುದು, ಆದರೆ ನಿಮಗೆ ಮೋಸ ಮಾಡಬೇಕು ಅಂತಲ್ಲ. ನನ್ನ ಆಸೆ ಆಕಾಂಕ್ಷೆಗಳು ಬೇರೆ ಇದ್ರು, ಈ ಕುರ್ಚಿನ ನೀವು ಕೊಟ್ಟಿರೋ ಜವಾಬ್ದಾರಿ ಅಂತ, ಅಧಿಕಾರ ಅಂತ ತಗೊಳ್ಳದೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡು ನೀವಿಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋತೀನಿ. ಗೋಸ್ಕರನೇ ಈ ಹುಡುಗಿ 99 ಮುಡುಪು ಕಟ್ಟಿದಾಳಪ್ಪ. ಆ ಆಸೆಗಳೇನೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಹುಡುಗಿ ಮಾಡ್ತಿರೋ ಪೂಜೆ ಮಾತ್ರ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಅನ್ಸುತ್ತೆ. ದೇವ್ರ ಹತ್ರ ನಿನ್ ಜೀವನದ ಬಗ್ಗೆ ಕೇಳ್ಕೊಳ್ಳೋದ್ ಬಿಟ್ಟು ನನ್ನ ಕನಸಿನ ಬಗ್ಗೆ ಯಾಕೆ ಕೇಳ್ಕೊತಾ ಇದೀಯಾ? ಯಾಕಂದ್ರೆ ನನ್ ಜೀವನ ನೀವೇ ಆಗಿರೋದ್ರಿಂದ, ನಾನು ನೀವು ಬೇರೆ ಅಲ್ದೇ ಇರೋದ್ರಿಂದ. ಇನ್ನೊಂದ್ಸಲ ಪ್ರೂವ್ ಆಗ್ತಾ ಇದೆ ಸರ್ಸು.
ನನ್ನ ಲೈಫಲ್ಲಿ 99 ವಿಷಸ್ ಮಾತ್ರ ಇದೆ ಅನ್ಕೊಂಡಿದ್ದೆ. 100ನೇ ವಿಷಯ ನನ್ನ ಲೈಫ್ ಆಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮ್ಯಾಮ್, ಸಿ ದಿಸ್ ರೆಟ್ರೋ ಟ್ರೆಡಿಷನಲ್ ವರ್ಕ್ ವಿತ್ ಕುಂದನ್ ಡಿಸೈನ್. ಚೆನ್ನಾಗಿದೆ ಅಲ್ವಾ? ನೋಡೋಣ. ಓಕೆ, ಆದ್ರೆ ಅಷ್ಟೇನ್ ಚೆನ್ನಾಗಿಲ್ಲ. ನೆಕ್ಸ್ಟ್. ಇದಾದ್ರೆ ಲೇಟೆಸ್ಟ್ ಟ್ರೆಂಡ್ ಮ್ಯಾಮ್. ಈ ಡ್ರೆಸ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಎಂಬ್ರಾಯ್ಡರಿ ವರ್ಕ್ ಕೂಡ ಇರುತ್ತೆ. ಬೇಡ, ನೆಕ್ಸ್ಟ್. ಮ್ಯಾಗಿ, ಮಂಗಮ್ಮಂಗ್ ಹೇಳಿ ಎಲ್ಲರಿಗೂ ಜ್ಯೂಸ್ ತಗೊಂಬರಕ್ ಹೇಳು. ಮಂಗಮ್ನವರು ಮನೇಲಿಲ್ಲ. ಇಲ್ಲ ಅಂದ್ರೆ ಏನು? ಎಲ್ಲಿ ಹೋಗಿದ್ದಾಳೆ? ಮಾರ್ಕೆಟ್ ಅಂತ ಹೇಳಿ ಬೆಳಿಗ್ಗೆನೆ ಹೋದವಳು, ಇನ್ನ ಬಂದಿಲ್ಲ. ಮನೇಲಿರ್ದೆ ಎಲ್ಲಿ ಹೋದ್ಲಿ ಇವಳು? ಮ್ಯಾಮ್, ನಂಗೆ ಹಸ್ವಾಗ್ತಿದೆ. ಲಂಚ್ ಬ್ರೇಕ್ ಯಾವಾಗ? ಮೊದಲು ನಾನು ಕೊಟ್ಟಿರೋ ವರ್ಕ್ನ ಫಿನಿಶ್ ಮಾಡು, ಆಮೇಲೆ ಲಂಚ್ ಬ್ರೇಕ್ ಕೊಡ್ತೀನಿ. ಓಕೆ ಮ್ಯಾಮ್. ಓಕೆ? ರಾಹುಲ್ ಅವರು ಮೊದಲನೇ ಸಲ ಆಫೀಸಿಗೆ ಹೋಗ್ತಿದ್ದಾರೆ. ಅಲ್ಲಿ ಊಟ ಎಲ್ಲ ಹೇಗಿದೆಯೋ ಪಾಪ. ನಾನು ಮನೆಗೆ ಹೋಗಿ ಅಡುಗೆ ಮಾಡಿ ತಗೊಂಡು ಹೋಗ್ತೀನಿ. ಮೇಡಮ್, ನಾನು ಮನೆಗೆ ಹೋಗಬೇಕು. ಹಾಗೆ ಮಧ್ಯದಲ್ಲಿ ಹೋಗ್ಬಾರ್ದಮ್ಮ. ಅದು ಹಾಗಲ್ಲ ಮೇಡಮ್, ಸ್ವಲ್ಪ ಮುಖ್ಯವಾದ ಕೆಲಸ ಇದೆ. ನೀವು ಹೇಳಿರೋದೆಲ್ಲ ಬರ್ದಿದ್ದೀನಲ್ಲ ಮೇಡಮ್, ನಂಗೆ ಹೋಗಕ್ಕೆ ಬಿಡಿ ಮೇಡಮ್. ಮತ್ತೆ ನಾಳೆ ಬೆಳಗ್ಗೆನೆ ಬಂದ್ಬಿಡ್ತೀನಿ. ಸರಿ, ಹೋಗು. ನೀನೇನ್ ಬರೀತಿದ್ಯಾ? ಮೇಡಮ್, ನೀವು ಮನೆಗೆ ಹೋಗ್ಬೇಕಾದ್ರೆ ಸಾರಿ ದಿನ ತಗೊಂಡು ಹೋಗಕ್ಕೆ ಹೇಳಿದ್ರು. ಹಾಂ, ಸರಿ ಅಣ್ಣ. ಇವೆಲ್ಲ ಇದೇ ಚೀಲದಲ್ಲಿದ್ರೆ ಮನೇಲಿ ಅನುಮಾನ ಬರುತ್ತೋ ಏನೋ, ಬದಲಾಯಿಸ್ಬಿಡ್ತೀನಿ. ಮ್ಯಾಮ್, ಇದನ್ನ ನೋಡಿ. ಸ್ವಲ್ಪ ಆವರೇಜ್ ಆಗಿದೆ. ನೆಕ್ಸ್ಟ್. ಇದ್ಯಾವುದು ಏನು ಅಷ್ಟೊಂದು ಲುಕ್ ಇಲ್ಲ. ಹೌದು, ಬೇರೆ ಯಾವ್ದಾದ್ರು ನೋಡೋಣ. ಒಂದು ನಿಮಿಷ ಅಮ್ಮ. ನಮಸ್ತೆ ಸರ್. ನಮಸ್ತೆ. ನಾಳೆ ನಡೆಯೋ ನಮ್ಮ ನವ್ಯ ಎಂಗೇಜ್ಮೆಂಟು ತುಂಬಾ ಗ್ರ್ಯಾಂಡ್ ಆಗಿರ್ಬೇಕು. ಅದಕ್ಕೆ ಸರಿ ಅನ್ಸೋ ಡ್ರೆಸ್ನ ತೋರಿಸ್ಬಿಡಿ. ಅಮ್ಮ ನವ್ಯ, ನಿನಗೆ ಇಷ್ಟ ಆಗೋ ಬಟ್ಟೆನ ತಗೋ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಓಕೆ ಡ್ಯಾಡ್. ನೆಕ್ಸ್ಟ್ ಆ ಡಿಸೈನ್ ತೋರಿಸಿ. ಮೇಡಮ್, ಈ ಡ್ರೆಸ್ ನೋಡಿ. ವಾವ್, ರಿಯಲಿ ಸೂಪರ್ ನೈಸ್. ಇದು ತುಂಬಾ ಚೆನ್ನಾಗಿದೆ. ಇದನ್ನೇ ಕನ್ಫರ್ಮ್ ಮಾಡಿ. ಫಂಕ್ಷನ್ ಈವ್ನಿಂಗ್ ಇರೋದ್ರಿಂದ ನಾಳೆ ಬೆಳಗ್ಗೆ ಕೊಟ್ರೆ ಸಾಕು. ಓಕೆ ಮ್ಯಾಮ್, ಶ್ಯೂರ್. ಥ್ಯಾಂಕ್ ಯು ಮ್ಯಾಮ್. ಏಯ್, ಇಲ್ ಬಾ. ನಿನ್ನೆ ಎಲ್ಲಿ ಹೋಗಿದ್ದೆ ಇಷ್ಟೊತ್ತವರೆಗೂ? ಮಾರ್ಕೆಟ್ಗೆ ಅಮ್ಮೋರೆ. ಯಾಕೆ ಇವತ್ತು ಇಷ್ಟೊಂದು ಲೇಟು? ದಿನ ಬೇಗನೆ ಬಂದ್ಬಿಡ್ತಿದ್ದೆ ಅಲ್ವಾ? ಅದು ಇವತ್ತು ಜನ ತುಂಬಾ ಇದ್ರಮ್ಮ. ನಾಳೆ ಯಾವ ಹಬ್ಬನೂ ಇಲ್ವಲ್ಲ, ಇವತ್ತು ಜನ ಜಾಸ್ತಿ ಇರೋದಕ್ಕೆ. ನಿಜ ಹೇಳು, ನೀನ್ ಹೋಗಿದ್ದು ಮಾರ್ಕೆಟ್ಗೆನಾ ಅಥವಾ ಸೀಕ್ರೆಟಾಗಿ ಬೇರೆ ಎಲ್ಲಾದ್ರೂ ಹೋಗಿದ್ಯಾ? ನಾನು ಎಲ್ಲಿಗೆ ಹೋಗ್ತೀನಮ್ಮ? ಅದನ್ನ ತಿಳ್ಕೊಳಕ್ಕೆ ತಾನೇ ಕೇಳ್ತಿರೋದು. ಯಾಕೋ ಇವಳನ್ನ ನೋಡ್ತಿದ್ರೆ ಅನುಮಾನ ಬರ್ತಿದೆ.
ಮುಖದಲ್ಲಿ ಬೆವರು, ಮಾತಲ್ಲಿ ಟೆನ್ಷನ್, ಏನೋ ತಪ್ಪು ಮಾಡಿರೋ ಹಾಗೆ ಭಯ. ಏನೋ ಮುಚ್ಚಿಡ್ತಿರೋ ಹಾಗಿದೆ. ಅನುಮಾನ ಯಾಕೆ ಮ್ಯಾಗಿ? ಒಂದ್ಸಲಿ ಚೆಕ್ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾಳೆ. ಕೈಯಲ್ಲಿ ಈ ಬಿಳಿ ಬಣ್ಣ ಏನು? ಅಂದ್ರೆ ಅದು ತರಕಾರಿ ತಗೊಳ್ಳೋವಾಗ ಅಂಟ್ಕೊಂಡಿರ್ಬೇಕಮ್ಮ. ಕೈಗೆ ಬಿಳಿ ಬಣ್ಣ ಅಂಟ್ಕೊಳ್ಳೋ ತರಕಾರಿ ಯಾವ್ದಿದೆ? ಆ ಬ್ಯಾಗ್ ತೋರ್ಸು. ನಿನಗೆ ಆ ಬ್ಯಾಗ್ ಇಲ್ಲಿ ಕೊಡು. ಅಮ್ಮ, ಅದನ್ನ ಯಾರು ತೋರಿಸ್ತಾರೆ? ಸರ್ಸು ಯಾವುದೋ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರೋ ಆಗಿದೆ. ಆ ಬ್ಯಾಗಲ್ಲಿ ಏನಿದೆಯೋ ಏನೋ. ಮೊದಲು ಸರ್ಸುನ ಸೇವ್ ಮಾಡಬೇಕು. ಮ್ಯಾಗಿ, ಏನ್ ಮ್ಯಾಗಿ ಇದು ಸಿಲಿಯಾಗಿ? ಅವಳೇನೋ ಈ ಮನೆಗೆ ಬಾಂಬ್ ತರ್ತಾಳೆ ಅನ್ನೋ ರೀತಿಯಲ್ಲಿ ಚೆಕ್ ಮಾಡ್ತಾ ಇದೀಯಾ? ಆಲ್ರೆಡಿ ಲಂಚ್ ಟೈಮ್ ಆಗಿದೆ. ಇನ್ನು ಹೀಗೆ ಮಾಡ್ತಾ ಇದ್ರೆ ನಮ್ಗೆ ಫುಡ್ ಲೇಟ್ ಆಗೋದು. ಅವಳನ್ನ ಹೋಗೋಕ್ ಬಿಡಿ. ಸರ್ಸು, ಮೊದಲು ನೀನು ಒಳಗಡೆ ಹೋಗು. ನನ್ನ ಅನುಮಾನ ಕ್ಲಿಯರ್ ಆಗ್ದಿರೋ ಹಾಗೆ ಮಾಡ್ದ ಈ ಭಾವ. ಇವಾಗ ಮಿಸ್ ಆದ್ರೆ ಮತ್ತೆ ಒಂದ್ ಚಾನ್ಸ್ ಸಿಗುತ್ತೆ ಮ್ಯಾಗಿ. ಯು ಡೋಂಟ್ ವರಿ.
ನಂಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಆ ಆ ಈ ಅಕ್ಷರಗಳನ್ನೆಲ್ಲ ಕಾಲೇಜಿಗೆ ಹೋದಾಗ ರಾಹುಲ್ ಅವ್ರ ಮುಂದೆ ಬರೆದು ತೋರಿಸಿದ್ರೆ ತುಂಬಾ ಖುಷಿ ಪಡ್ತಾರೆ. ಏಯ್, ಏನೇ ಮಾಡ್ತಿದ್ಯಾ? ಕೇಳ್ತಿರೋದು ನಿನ್ನೆ. ಏನ್ ಮಾಡ್ತಿದ್ಯಾ? ಏನಿಲ್ಲಮ್ಮ, ಅಡ್ಗೆ ಮಾಡ್ತಿದ್ದೆ. ಅಡ್ಗೆ ಮಾಡ್ತಿರೋ ಹಾಗಿಲ್ಲ. ನಿನ್ನ ನೋಡ್ತಿದ್ರೆ ಯಾವ್ದೋ ಯುದ್ಧಕ್ಕೆ ತಯಾರಾಗ್ತಿರೋ ಹಾಗಿದೆ. ಆ ಥರ ಎಲ್ಲ ಏನಿಲ್ಲಮ್ಮ. ಇಲ್ಲ, ಏನೋ ಇದೆ. ಏನೋ ನಡೀತಾ ಇದೆ. ಇವತ್ತು ನಿನ್ ಮುಖ, ಮಾತು, ಕೆಲ್ಸ ಎಲ್ಲ ತುಂಬಾ ಅನುಮಾನ ಬರೋ ಹಾಗಿದೆ. ದಾರಿ ಬಿಡಿಯಮ್ಮ, ನಾನು ಹೋಗ್ಬೇಕು. ಎಲ್ಲಿಗೋ? ಕ್ಯಾರಿಯರ್ ತಗೊಂಡು ಹೋಗ್ತಿರೋ ಆಗಿದೆ. ಅದು ರಾಹುಲ್ ಅವರಿಗೆ ಊಟ. ಓಹೋ, ಇದಾ ವಿಷಯ? ಸೀಕ್ರೆಟ್ ಆಗಿ ಹೋಗಿ ನನ್ ಭಾವನ್ಗೆ ಕೈ ತುತ್ತು ತಿನ್ಸ್ಬೇಕು ಅಂತನಾ ಬೆಳಿಗ್ಗೆಯಿಂದ ಇಷ್ಟೊಂದು ರಹಸ್ಯವಾಗಿ ಕೆಲಸ ಮಾಡ್ತಿರೋದು? ಇಲ್ಲಮ್ಮ, ಇದರಲ್ಲಿ ರಹಸ್ಯ ಏನಿಲ್ಲ. ಮಾಮೂಲಾಗಿ ತಗೊಂಡು ಹೋಗ್ತಿದ್ದೀನಿ. ನಿನ್ನ ನೋಡ್ತಿದ್ರೆ ನನಗೆ ನಾರ್ಮಲ್ ಅಂತ ಅನ್ನಿಸ್ತಿಲ್ವೇ? ಏನೋ ನಿನ್ ಗಂಡ ಬೆವರು ಸುರಿಸಿ ಕೆಲಸ ಮಾಡ್ತಿರೋ ಹಾಗೆ, ನೀನ್ ಪ್ರೀತಿಯಿಂದ ಅಡ್ಗೆ ಮಾಡಿ ತಗೊಂಡು ಹೋಗ್ಬೇಕು ಅನ್ನೋ ಹಾಗಿದೆ ನಿನ್ ಬಿಲ್ಡಪ್ಪು. ನಿಜಾನಮ್ಮ, ನನ್ ಗಂಡ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ನಾನು ಊಟ ತಗೊಂಡು ಹೋಗ್ತಿದ್ದೀನಿ. ಹಲೋ, ನಾನ್ ನಿನ್ನ ಹತ್ರ ಮಾತಾಡ್ತಿದ್ರೆ ನೀನೇನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ನಾನೇನು ಯೋಚನೆ ಮಾಡ್ತಿಲ್ಲ. ಯಾಕಮ್ಮ ಪ್ರತಿ ಸಲ ನಾನು ಯಾವ ತಪ್ಪು ಮಾಡದೇ ಇದ್ರೂ ನನ್ನನ್ನು ಅನುಮಾನಿಸ್ತೀರಾ?
ನಿನ್ ಬಗ್ಗೆ ನನಗೆ ಪೂರ್ತಿಯಾಗಿ ಗೊತ್ತಿರೋದಕ್ಕೆ. ನಿನ್ನ ಈ ಅಮಾಯಕ್ಕೆ ಆಕ್ಟಿಂಗ್ಗೆ ಮಾವ ಚಪ್ಪಾಳೆ ಹೊಡಿತಾರೇನೋ, ನಾನ್ ಮಾತ್ರ ಕೆನ್ನೆ ಕೆಂಪಾಗೋ ತರ ಹೊಡಿತೀನಿ. ಒಳಗಡೆ ಹೋಗೆ. ರಾಹುಲ್ ಅವ್ರಿಗೆ ಊಟ ಯಾಕೆ? ನೀನ್ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ನಮ್ ಬಾವ ತಿನ್ನಲ್ಲ ಅಂತ ಹೇಳಿದಾನಾ? ಇಲ್ಲಮ್ಮ, ಕಾಲೇಜಿಗೆ ಹೋಗಿದ್ ಮೊದಲನೇ ಸಲ ಅಲ್ವಾ, ಊಟ ಮಾಡಕ್ಕೆ ತೊಂದ್ರೆ ಆಗತ್ತೆ ಅಂತ. ಅಲ್ಲ, ನಾನ್ ಗೊತ್ತಿಲ್ದೆ ಕೇಳ್ತೀನಿ. ನನ್ ಭಾವನಕ್ ತೊಂದ್ರೆ ಆದ್ರೆ ನಿನಗೇನೆ ಪ್ರಾಬ್ಲಮ್ಮು? ಇಷ್ಟಕ್ಕೂ ಈ ಮನೆಯಲ್ಲಿ ನೀನ್ ಯಾರು? ನನ್ ಮಾವನ್ನ ಮಾವ ಅಂತ ಕರೀತಾ ಇರೋದ್ರಿಂದ ಅದನ್ನೇ ನಿಜ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಥವಾ ಕೆಲಸದೊಳಗ್ ಬಂದು ನನ್ ಭಾವನ್ನ ಮದ್ವೆ ಮಾಡ್ಕೊಂಡು ಈ ಮನೆಗೆ ಮಹಾರಾಣಿ ಆಗ್ಬೇಕು ಅನ್ಕೊಂಡಿದ್ಯಾ? ನನ್ ಭಾವನ್ಗೇನ್ ಬೇಕೋ ಅದನ್ನ ನೋಡ್ಕೊಳ್ಳೋದಕ್ ನಾನಿದ್ದೀನಿ. ನಾನ್ ಮಾತ್ರನೇ ಇರ್ತೀನಿ. ಪ್ರಾಣದ ಮೇಲೆ ಆಸೆ ಇದ್ರೆ ನನ್ನ ಮತ್ತೆ ನನ್ ಭಾವನಿಂದ ದೂರ ಇರು. ಆಗಲ್ಲ ಅದು ಇದು ಅಂತೆಲ್ಲ ಅಂದೆ ಅನ್ಕೋ, ಮರ್ಡರ್ ಮಾಡೋದಕ್ಕೂ ಯೋಚನೆ ಮಾಡೋದಿಲ್ಲ. ಹೋಗು, ಹಾಗೆ. ಇವತ್ತು ಈ ಊಟದ ಜೊತೆ ನಮ್ ಭಾವನ್ಗೆ ನನ್ ಪ್ರೀತಿ ರುಚಿನೂ ತೋರಿಸ್ತೀನಿ. ಬರ್ತಿದ್ದೀನಿ ಭಾವ. ಯಾರ್ ತಗೊಂಡ್ ಹೋದ್ರೆ ಏನು, ರಾಹುಲ್ ಅವರು ಹೊಟ್ಟೆ ತುಂಬಾ ತಿಂದ್ರೆ ಅಷ್ಟೇ ಸಾಕು. ಹೇಯ್, ಇವತ್ತು ಸರಸುನ ಸ್ಕೂಲಿಗೆ ಜಾಯಿನ್ ಮಾಡಿಸ್ದೆ ಮಗ. ಫ್ಯೂಚರಲ್ಲಿ ಯಾವುದೇ ಪ್ರಾಬ್ಲಮ್ ಇರಬಾರ್ದು ಅಂತ ಈ ಡಿಸಿಷನ್ ತಗೊಂಡೆ ಮಗ. ಎಕ್ಸ್ಕ್ಯೂಸ್ ಮಿ ಸರ್. ಯಾ, ಕಮೆನ್ ಕಮೆನ್. ಹೇ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರ್, ನಿಮ್ಗೋಸ್ಕರ ಯಾರೋ ಒಂದು ಹುಡುಗಿ ಬಂದಿದ್ದಾರೆ. ಹುಡುಗಿನ ಅಂದ್ರೆ ಸ್ಟೂಡೆಂಟಾ? ಅಲ್ಲ ಸರ್, ಯಾರೋ ಗೊತ್ತಿಲ್ಲ, ನಿಮ್ಗೋಸ್ಕರ ಕ್ಯಾರಿಯರ್ ತಗೊಂಡ್ ಬಂದಿದ್ದಾರೆ. ಕ್ಯಾರಿಯರಾ? ಎಸ್ ಸರ್. ಓ, ಅಂದ್ರೆ ಸರ್ಸು ಇರಬೇಕು. ಸರಿ, ಬರೋದಕ್ಕೆ ಹೇಳಿ. ಓಕೆ ಸರ್. ಒಳಗ್ ಬಾ ಸರ್. ಭಾವ, ಮ್ಯಾಗಿ? ನೀನೇನ್ ಮ್ಯಾಗಿ ಇಲ್ಲಿವರೆಗೂ ಬಂದಿದ್ಯಾ? ನಿನ್ಗೆ ಊಟ ತಗೊಂಡ್ ಬಂದೆ ಭಾವ. ಮ್ಯಾಗಿ, ನನಗೀಗೇನು ಹಸುವಿಲ್ಲ, ನಾನು ಆಮೇಲೆ ತಿಂತೀನಿ, ನೀನು ಹೋಗು. ಏನ್ ಭಾವ, ಎಷ್ಟು ಪ್ರೀತಿಯಿಂದ ನಿನ್ಗೋಸ್ಕರ ಕ್ಯಾರಿಯರ್ ತಗೊಂಡ್ ಬಂದ್ರೆ ಬೇಡ ಹೋಗು ಅಂತ್ಯ? ಸ್ವಲ್ಪ ತಿನ್ನು ಭಾವ. ಪ್ಲೇಟು. ಇದೇನ್ ಟಾರ್ಚರಪ್ಪ ದೇವ್ರೆ. ಥ್ಯಾಂಕ್ ಯು ಭಾವ. ಮ್ಯಾಗಿ ಸ್ವಲ್ಪ ಹಾಕು. ಆಯ್ತು ಭಾವ. ತಗೋ ಭಾವ. ತಿನ್ನು ಭಾವ.
ಇಬ್ರು ಸೇರಿ ಹಲೋ 10 ಮಿನಿಟ್ಸಲ್ಲಿ ಮೀಟಿಂಗ್ ಇದೆಯಾ? ಏನು ಈವ್ನಿಂಗ್ ಕೂಡ ಲೇಟ್ ಆಗತ್ತಾ? ಅರ್ಥ ಆಯ್ತು ಭಾವ, ನಾನು ಹೋಗ್ತೀನಿ ಬಿಡು. ಹೇ ಪ್ಲೀಸ್. ಓಹ್, ಯಾರೋ ಫೋನಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಸರ್ಸು, ನಾನು ಯಾವಾಗ್ಲಾದ್ರೂ ಫೋನ್ ಮಾಡಿದ್ರೆ ನೀನ್ ಎಲ್ಲಿದ್ರು ಸರಿ ಅಟೆಂಡ್ ಮಾಡಿ ಮಾತಾಡು. ನೀವೇ ಮಾಡ್ತಿದ್ದೀರಾ ಅಂತ ನಂಗೆ ಹೇಗೆ ಗೊತ್ತಾಗುತ್ತೆ? ಅದು ಸಿಂಪಲ್ ಸರ್ಸು. ನಾನು 2 ಸಲ ರಿಂಗ್ ಮಾಡಿ ಫೋನ್ ಕಟ್ ಮಾಡ್ಬಿಡ್ತೀನಿ. 3ನೇ ಸಲ ನೀನೇ ಅಟೆಂಡ್ ಮಾಡಬೇಕು, ಸರಿನಾ? ದಿವ್ಯಾ, ಹೊರಗಡೆ ಮೋಟಾರ್ ಹಾಕಿದ್ದೆ, ಆಫ್ ಮಾಡ್ತೀಯಾ ಸ್ವಲ್ಪ? ಆಯ್ತು ಅಮ್ಮ. ಹಲೋ ರಾಹುಲ್ ಅವರೇ, ನಾನೇ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಈ ರಿಂಗ್ ವಿಷಯ ಮೊದಲೇ ಹೇಳಿದ್ರಲ್ಲ, ಅದಕ್ಕೆ ಗೊತ್ತಾಯ್ತು. ಊಟ ಮಾಡಿದ್ರ ನೀವು? ಊಟದ ಬಗ್ಗೆ ಹೇಳೋದಕ್ಕೆ ಅಂತಾನೆ ನಾನು ನಿನಗೆ ಫೋನ್ ಮಾಡಿದ್ದು. ಇವತ್ತು ನೀನು ಕಳಿಸಿದ ಊಟ ನಿಜವಾಗ್ಲೂ ಅದ್ಭುತವಾಗಿತ್ತು. ಅವಳು ತಗೊಂಡು ಹೋದ್ಲು ಅಂತ ನೀನ್ ಸುಮ್ಮನೆ ಆಗ್ಬಿಟ್ಯಾ? ಏನ್ ಮಾಡ್ಲಿ ರಾಹುಲ್ ಅವರೇ, ನಿಮ್ ಬೇಕು ಬೇಡ ಎಲ್ಲ ಆ ಹುಡ್ಗಿನೇ ನೋಡ್ಕೋತಾಳಂತೆ. ನಮ್ಮೂರಿಗೆ ಬಂದಾಗ ಕೂಡ ಚೆನ್ನಾಗೇ ನೋಡ್ಕೊಂಡ್ಲಲ್ಲ. ಎಷ್ಟಾದ್ರೂ ನಿಮ್ ನಾದ್ನಿ ಅಲ್ವಾ, ಏನಾದ್ರೂ ಅಂದ್ರೆ ನಿಮ್ಗೆ ಕೋಪ ಬರುತ್ತೆ ಅಂತ ಬಿಟ್ಬಿಟ್ಟೆ. ಏನು ನನ್ನೇ ರೇಗಿಸ್ತಾ ಇದೀಯಾ? ಅಯ್ಯೋ ರಾಮ, ನಂಗಂತದ್ದೆಲ್ಲ ಬರೋದೇ ಇಲ್ಲ ರಾಹುಲ್ ಅವರೇ. ಒಂದು ದಿನ ಸ್ಕೂಲ್ಗೆ ಹೋಗಿದ್ದಕ್ಕೆ ಇಷ್ಟೊಂದೆಲ್ಲ ತಿಳುವಳಿಕೆ ಬಂದ್ಬಿಟ್ಟಿದ್ಯಾ ನಮ್ಮ ಮೇಡಮ್ ಅವ್ರಿಗೆ? ಹಾಗೆಲ್ಲ ಏನಿಲ್ಲ ರಾಹುಲ್ ಅವರೇ, ಏನೋ ತಮಾಷೆಗೆ ಅಂದೆ ಅಷ್ಟೆ. ನಾನು ಕೂಡ ಸುಮ್ಮನೆ ಹಾಗೆ ಅಂದೆ ಅಷ್ಟೆ. ಹೇಗಿತ್ತು ಮೊದಲನೇ ದಿನ ಸ್ಕೂಲು? ಸ್ವಲ್ಪ ಭಯ ಆಯ್ತು ಅನ್ನೋದ್ ಬಿಟ್ರೆ ಚೆನ್ನಾಗಿತ್ತು ರಾಹುಲ್ ಅವರೇ. ನಾನಿವತ್ತು ಆ ಇಂದ ಅಮ್ಮ ಆಹಾ ತನಕ ಕಲ್ತ್ಕೊಂಡೆ. ವಾವ್, ಏನು ಒಂದೇ ದಿನದಲ್ಲಿ ಅಷ್ಟಕ್ಷರಗಳನ್ನ ಕಲ್ತ್ಬಿಟ್ಟಿಯಾ? ಹೌದು ರಾಹುಲ್ ಅವರೇ, ಮನ್ಸಿಟ್ಟು ಬರೀತಿದ್ರೆ ಎಲ್ಲ ನೆನ್ಪಲ್ಲಿರುತ್ತೆ. ಸರ್ಸು, ನಿನ್ ಗ್ರೇಟ್ ಸರ್ಸು. ಯಾವಾಗ್ಲೂ ಇದೇ ರೀತಿನೇ ಓದ್ಬೇಕು. ಥ್ಯಾಂಕ್ ಯು ರಾಹುಲ್ ಅವರೇ. ಏನು? ಅದೇ ರಾಹುಲ್ ಅವರೇ, ಥ್ಯಾಂಕ್ ಯು ಹೇಳ್ತಿದ್ದೀನಿ. ಓ, ಥ್ಯಾಂಕ್ಸಾ? ಇದನ್ನು ಕೂಡ ಸ್ಕೂಲಲ್ಲೇ ಹೇಳ್ಕೊಟ್ರಾ? ಇಲ್ಲ ರಾಹುಲ್ ಅವರೇ, ಅವತ್ತು ಕೇಕ್ ಮಾಡ್ಬೇಕಾದ್ರೆ ಕಾರ್ತಿಕ್ ಪುಟ್ಟ ಹೇಳ್ಕೊಡ್ತು. ಓ ಹೌದಾ? ಈ ಥರ ಪದಗಳನ್ನ ನೀನು ಸ್ಕೂಲಲ್ಲಿ ಇನ್ನೂ ತುಂಬಾ ಕಲಿತೀಯ ಸರ್ಸು. ಎಲ್ಲ ನಿಮ್ ಪ್ರೀತಿ ವಿಶ್ವಾಸ ರಾಹುಲ್ ಅವರೇ. ಅದೆಲ್ಲ ಏನೂ ಇಲ್ಲ, ನಂಬಿಕೆ ಮಾತ್ರನೇ. ಅದನ್ನ ನೀನು ಉಳಿಸ್ಕೋತೀಯ ಅನ್ನೋ ಧೈರ್ಯ. ಸರಿ ರಾಹುಲ್ ಅವರೇ, ಇಡ್ತೀನಿ.
ನಾನೀಗ ಅಡ್ಗೆ ಮನೇಲಿದ್ದೀನಿ. ಯಾವ ಕಡೆಯಿಂದ ಯಾರು ಬರ್ತಾರೋ ಗೊತ್ತಾಗಲ್ಲ. ಓಕೆ ಸರ್ಸು, ಬಾಯ್. ನಾನು ಮನೆಗೆ ಬಂದ್ಮೇಲೆ ಮಾತಾಡ್ತೀನಿ. ನಾಳೆಯಿಂದ ನಮ್ಮ ಮ್ಯಾರೇಜ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಿದೆಯಲ್ವಾ? ನನಗಂತೂ ತುಂಬಾ ಎಕ್ಸೈಟಿಂಗ್ ಆಗಿದೆ ಗೊತ್ತಾ ನವ್ಯ? ನಿನ್ ಜೊತೆ ಸೇರಿ 7 ಹೆಜ್ಜೆ ಹಾಕೋದಕ್ಕೆ ನಾನು ಕೂಡ ಈಗರ ಕಾಯ್ತಿದ್ದೀನಿ ಹರ್ಷ. ನವ್ಯನಾ? ಹೌದಮ್ಮ. ಕೊಡಿಲ್ ಮಾತಾಡ್ತೀನಿ. ಏನಮ್ಮ ಮುದ್ದಿನ ಸೊಸೆ, ಹೇಗಿದ್ಯಾ? ಚೆನ್ನಾಗಿದ್ದೀನತ್ತೆ, ನೀವ್ ಹೇಗಿದ್ದೀರಾ? ನಿನ್ ಹತ್ರ ಡೈರೆಕ್ಟ್ ಆಗಿ ಯಾವಾಗ ಅತ್ತೆ ಅಂತ ಕರೆಸ್ಕೊಳ್ತೀನಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನಿಮ್ಮ ಕುಟುಂಬಕ್ಕೆ ಬೀಗ್ರಾಗೋದು ಒಂದು ವರ ಅಂತ ಅನ್ಕೊಂಡ್ರೆ ಲಕ್ಷ್ಮೀದೇವಿ ಆಗಿರೋ ಹುಡುಗಿ ನನ್ನ ಸೊಸೆ ಆಗೋದು ನಿಜವಾಗ್ಲೂ ನಮ್ಮ ಅದೃಷ್ಟನೇ. ನಾಳೆ ಫಂಕ್ಷನ್ಗೆ ಏರ್ಪಾಡೆಲ್ಲ ಶುರು ಆಯ್ತಾ ನವ್ಯ? ಹಾ, ನಡೀತಿದೆ ಆಂಟಿ. ಅಮ್ಮ ಕೂಡ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹೌದಾ ಆಂಟಿ, ಆದ್ರೆ ಮೇಡಮ್ ಬರಕ್ ಆಗ್ತಾ ಇಲ್ಲ. ನಿಶ್ಚಿತಾರ್ಥಕ್ಕೆ ಮಿಸ್ ಆದ್ರು. ಆದ್ರೆ ಮೇಡಮ್ ಮದ್ವೆಗೆ ಖಂಡಿತ ಬಂದೇ ಬರ್ತಾರ ಆಂಟಿ. ಬರ್ದಿದ್ರೆ ಹೇಗೆ? ನಿನ್ನ ಮದ್ವೆ ನಡೀತಾ ಇರೋದು ಕೇವಲ ಅವಳಿಗೋಸ್ಕರ ತಾನೆ. ಎಷ್ಟೋ ವರ್ಷದ ನಮ್ಮ ಬಂಧಕ್ಕೆ ಈ ಮದುವೆಯಿಂದ ಒಂದು ಹೊಸ ಲುಕ್ ಬರುತ್ತೆ. ಸರಿ, ಲೇಟ್ ಮಾಡದೆ ಬೇಗ ನಿದ್ದೆ ಮಾಡು. ಇಲ್ದಿದ್ರೆ ಬೆಳಗ್ಗೆನೆ ನೀನು ತುಂಬಾ ಸುಸ್ತಾಗ್ಬಿಡ್ತೀಯ. ಸರಿ ಆಂಟಿ, ಬಾಯ್, ಗುಡ್ ನೈಟ್. ಹರ್ಷನ್ ಕೊಡ್ತೀನಿ. ಸರಿ, ಬಾಯ್ ನವ್ಯ. ಬಾಯ್. ಹರ್ಷ, ನಾಳೆ ನನ್ನ ಹಾಗೆ ಪ್ರತೀಕಾರಕ್ಕೆ ಬುನಾದಿ ಆಗೋ ದಿನ. ಇಡೋ ಪ್ರತಿ ಹೆಜ್ಜೆ, ಆಡೋ ಪ್ರತಿ ಮಾತು ತುಂಬಾನೇ ಹುಷಾರಾಗಿರ್ಬೇಕು. ಡೋಂಟ್ ವರಿ ಮಾಮ್, ನೀವ್ ಅನ್ಕೊಂಡ ಹಾಗೆ ಎಲ್ಲ ಆಗುತ್ತೆ. ಓಕೆ?